ಮದುವೆಯಾಗದ ನನ್ನ ಮಗಳು ಪ್ರತಿದಿನ ಬೆಳಿಗ್ಗೆ ವಾಂತಿ ಮಾಡಿಕೊಳ್ಳುತ್ತಿದ್ದಳು. ಡಾಕ್ಟರ್ ಬಳಿ ಕರೆದುಕೊಂಡು ಹೋದಾಗ ತಿಳಿಯಿತು ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಅದು ಬೇರೆ ಯಾರಿಗೂ ಅಲ್ಲ, ನನ್ನ ಗಂಡನ ಮಗುವಿಗೆ. ಅಯ್ಯೋ, ನಾನು ಬೆಚ್ಚಿದೆ. ನನ್ನ ಗಂಡ ಅಂದರೆ ಅವಳ ಅಪ್ಪ. ನನ್ನ ಬದುಕು ಹಾಳಾಗಿ ಹೋಯಿತು. ನನ್ನ ಮಗಳು ಎಂಥ ಕೆಟ್ಟ ಕೆಲಸ ಮಾಡಿದಳು ಭಗವಂತ. ನನ್ನ ಹೆಸರು ಮಾಲತಿ. ನಾನು ಚಿಕ್ಕಂದಿನಿಂದ ತುಂಬ ಹಠದಲ್ಲಿ ಬೆಳೆದೆ. ಅಕ್ಕ ನನಗಾಗಿ ತುಂಬ ತ್ಯಾಗ ಮಾಡುತ್ತಿದ್ದಳು. ಅಂದರೆ ನನಗೆ ಇಷ್ಟವಾಗಿದ್ದನ್ನು ಅವಳು ಬಿಟ್ಟು ಬಿಡುತ್ತಿದ್ದಳು. ನಾನು ತುಂಬ ಹಠಮಾರಿ. ನನಗೆ ಬೇಕು ಅಂದರೆ ಬೇಕು. ಯಾವುದಕ್ಕೂ ಯಾರಿಗೂ ನಾನು ಮುಲಾಜು ನೋಡುತ್ತಿರಲಿಲ್ಲ. ನನ್ನಂತಹ ಹಠಮಾರಿ ಹುಡುಗಿ ಪ್ರಪಂಚದಲ್ಲಿ ಇಲ್ಲ. ಆ ರೀತಿ ಮನೆಯವರಿಗೆ ಕಷ್ಟ ಕೊಡುತ್ತಿದ್ದೆ. ಆದರೆ ಮನೆಯವರೆಲ್ಲರೂ ನನ್ನನ್ನು ಪ್ರೀತಿಯಿಂದ ಸಹಿಸಿಕೊಳ್ಳುತ್ತಿದ್ದರು. ಅಕ್ಕ ಮಾತ್ರ ನನ್ನನ್ನು ತನ್ನ ಸ್ವಂತ ಮಗಳಿಗಿಂತ ಹೆಚ್ಚು ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅಪ್ಪ ಅಮ್ಮ ಕೂಡ ನಾನು ಏನೇ ತಪ್ಪು ಮಾಡಿದರೂ ಕೂಡ ನನ್ನನ್ನು ಸಹಿಸಿಕೊಳ್ಳುತ್ತಿದ್ದರು. ಒಂದೇ ಒಂದು ಕಾರಣಕ್ಕೆ ನನ್ನ ಅಜ್ಜಿ ಸತ್ತ 2 ತಿಂಗಳಿಗೆ ನಾನು ಹುಟ್ಟಿದನಂತೆ. ಅಂದಿನಿಂದ ಅಪ್ಪನಿಗೆ ಅವರ ಅಮ್ಮ ಪುನಃ ಮರುಜನ್ಮ ಪಡೆದಿದ್ದಾಳೆ. ಅವಳನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ತುಂಬ ಪ್ರೀತಿ ಮಾಡುತ್ತಿದ್ದರು. ನನಗಾಗಿ ಸ್ಪೆಷಲ್ ಕಾಳಜಿ ತೋರಿಸುತ್ತಿದ್ದರು. ಇದರಿಂದ ನನಗೆ ಮುದ್ದು ಜಾಸ್ತಿಯಾಗಿ ನನ್ನ ಕೋಪ, ಸಿಟ್ಟು, ಹಠ ಜಾಸ್ತಿ ಆಯಿತು. ನಾನು ಏನೇ ಮಾಡಿದರೂ ಅವರು ಕೇಳುತ್ತಿದ್ದರು. ಮುಂದೆ ಬದುಕು ಕೂಡ ಇದೇ ರೀತಿ ಇರುತ್ತದೆ ಅಂತ ಅಂದುಕೊಂಡಿದ್ದೆ. ಇಂದು ಅಕ್ಕನನ್ನು ನೋಡಲು ಹುಡುಗನ ಮನೆಯವರು ಬರುತ್ತಿದ್ದರು. ಆದರೆ ಪ್ರತಿಯೊಬ್ಬರು ಕೂಡ ಹೇಳುತ್ತಿದ್ದರು, ಅವರು ತುಂಬ ಶ್ರೀಮಂತರು, ಹುಡುಗ ತುಂಬ ಚೆನ್ನಾಗಿದ್ದಾನೆ, ತುಂಬ ಸಂಸ್ಕಾರವಂತ, ಈ ರೀತಿ ಮಾತುಗಳನ್ನು ಹೇಳುತ್ತಿದ್ದರು. ಅದನ್ನು ಕೇಳಿ ಸ್ವಲ್ಪ ನಾನು ವಿಚಲಿತಳಾಗಿ ಅಕ್ಕನ ಬಳಿ ಹೋಗಿ ಹೇಳಿದೆ, ಅಕ್ಕ, ಹುಡುಗನನ್ನು ನಾನು ಮದುವೆ ಆಗುತ್ತೇನೆ. ನೀನು ಮಾವನ ಮಗನನ್ನು ಮದುವೆಯಾಗಿ ಬಿಡು. ನನಗೆ ಶ್ರೀಮಂತರು ಅಂದರೆ ತುಂಬ ಇಷ್ಟ. ನನಗೆ ತುಂಬ ದುಡ್ಡು, ಆಸ್ತಿ ಬೇಕು ಅಂತ ಹೇಳಿದೆ. ಅವಳು ತಲೆಯನ್ನು ಬಗ್ಗಿಸಿಕೊಂಡು ಅಳುತ್ತಿದ್ದಳು. ನನಗೆ ಅರ್ಥವಾಗಲಿಲ್ಲ. ಆದರೆ ಅವಳು ತಲೆಯನ್ನು ಅಲ್ಲಾಡಿಸಿದಳು. ಹೊರಗೆ ಬಂದು ಪ್ರತಿಯೊಬ್ಬರಿಗೂ ಈ ವಿಷಯವನ್ನು ಹೇಳಿದಾಗ ಅಪ್ಪ ಮೊದಲ ಬಾರಿ ನನ್ನ ಕೆನ್ನೆಗೆ ಹೊಡೆದಿದ್ದು, ಮನೆಯಿಂದ ಹೊರಗೆ ಹೋಗು ನೀನು ಅಂತ. ನಿನ್ನಂಥವಳಿಂದ ನಮ್ಮ ಜೀವನ ಹಾಳಾಗಿದೆ ಅಂತ ಬೈದರು. ಅವಳನ್ನು ನೋಡಿ ನನಗೆ ದುಃಖವಾಗಲಿಲ್ಲ, ಬದಲಿಗೆ ಕೋಪ ಬಂತು. ಎಲ್ಲರೂ ಸಿಂಪತಿ ಅವಳಿಗೆ ತೋರಿಸುತ್ತಾರೆ ಅಂತ. ಆಗ ನಾನು ಜೋರಾಗಿ ಕಿರುಚಲು ಶುರು ಮಾಡಿದೆ. ಅಮ್ಮ ಮತ್ತು ಅಕ್ಕ ಬಂದು ವಿಷಯವನ್ನು ತುಂಬ ಸಾಫ್ಟಾಗಿ ತೆಗೆದುಕೊಂಡು ಹೋದರು. ಅಕ್ಕ ಹೇಳಿದಳು, ನನಗೆ ಆ ಹುಡುಗ ಇಷ್ಟ ಇಲ್ಲ. ನನಗೆ ಮಾವನ ಮಗ ಕಾಂತ ತುಂಬ ಇಷ್ಟ. ಅವನನ್ನೇ ಮದುವೆ ಆಗುತ್ತೇನೆ. ನಾನೇ ಅವಳ ಬಳಿ ಹೇಳಿದ್ದು, ಹುಡುಗ ಹೇಗಿದ್ದರೂ ಒಳ್ಳೆಯವನು, ನೀನೇ ಮದುವೆ ಆಗಿಬಿಡು, ನೀನು ನನಗಿಂತ ಸುಂದರವಾಗಿದ್ದೀಯಾ ಅಂತ. ಅವಳದೇನೂ ತಪ್ಪಿಲ್ಲ ಅಂತ ಅಪ್ಪನ ಕಾಲನ್ನು ಹಿಡಿದುಕೊಂಡಳು. ಅಪ್ಪನಿಗೆ ಅರ್ಥವಾಯಿತು, ಇದೆಲ್ಲ ಅಕ್ಕ ನನಗಾಗಿ ತ್ಯಾಗ ಮಾಡುತ್ತಿದ್ದಾಳೆ ಅಂತ. ಏನು ಮಾತನಾಡದೆ ಅಪ್ಪ ರೂಮಿಗೆ ಹೊರಟು ಹೋದರು. ಬಂದು ನನ್ನನ್ನು ನೋಡಿ ತುಂಬ ಇಷ್ಟಪಟ್ಟು ಒಪ್ಪಿಕೊಂಡು ಹೋದರು. ಏಕೆಂದರೆ ಯಾರು ನೋಡಿದರೂ ಕೂಡ ನನ್ನನ್ನು ಬೇಡ ಅಂತ ಅನ್ನುವುದಿಲ್ಲ. ಆ ರೀತಿಯ ಸಹಜವಾದ ಸೌಂದರ್ಯ. ದೇವರು ಎಲ್ಲವನ್ನು ಕೊಟ್ಟರೆ ಮನುಷ್ಯನನ್ನು ಹಿಡಿಯಲು ಸಾಧ್ಯವಿಲ್ಲ. ಆ ರೀತಿಯಾಗಿದೆ ನನ್ನ ಬದುಕು. ನನಗೆ ತುಂಬ ಸೌಂದರ್ಯವನ್ನು ಕೊಟ್ಟಿದ್ದಾನೆ, ಪ್ರತಿಯೊಂದನ್ನು ಕೊಟ್ಟಿದ್ದಾನೆ ದೇವರು. ಯಾವುದೇ ವಿಷಯದಲ್ಲಿ ನಾನು ರಾಜಿ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತದೆ. ದೇವರು ತುಂಬ ಒಳ್ಳೆಯವನು. ಕಾಂತ ಇವಳನ್ನು ಮದುವೆ ಆಗಲು ಒಪ್ಪಿಕೊಂಡ. ಇಬ್ಬರ ಮದುವೆಯನ್ನು ಅಪ್ಪ ಅಮ್ಮ ಒಂದೇ ಮಂಟಪದಲ್ಲಿ ಮಾಡಿದರು. ಆದರೆ ಮದುವೆ ಆದ ಮೇಲೆ ಕಾಂತ ಇಂಪ್ರೂವ್ ಆದ. ನನ್ನ ಗಂಡ ಲಾಸ್ ಆದ. ಬಿಸ್ನೆಸ್ನಲ್ಲಿ ನಾನು ಒಂದು ಮಿಡ್ಲ್ ಕ್ಲಾಸ್ ಬದುಕನ್ನು ಬದುಕುತ್ತಿದ್ದೇನೆ. ಅವಳು ತುಂಬ ಒಳ್ಳೆಯವಳು. ಅದಕ್ಕಾಗಿ ನನ್ನ ಅಕ್ಕ ತುಂಬ ಶ್ರೀಮಂತ ಬದುಕನ್ನು ಬದುಕುತ್ತಿದ್ದಾಳೆ. ಪ್ರತಿದಿನ ಹೊಟ್ಟೆ ಉರಿ ಪಡುತ್ತಿದ್ದೇನೆ. ನನಗೆ ಇರುವುದು ಒಬ್ಬಳೇ ಮಗಳು. ಅವಳನ್ನು ಚೆನ್ನಾಗಿ ಓದಿಸಬೇಕು ಅಂತ ಪ್ರತಿದಿನ ನಾನು ಕಷ್ಟಪಡುತ್ತಿದ್ದೇನೆ. ನನ್ನ ಕಷ್ಟ ಆ ಭಗವಂತನಿಗೂ ಪ್ರೀತಿ. ಒಮ್ಮೊಮ್ಮೆ ಅಕ್ಕನಿಗೆ ಮಾಡಿದ ಮೋಸಕ್ಕೆ ನನಗೆ ತಕ್ಕ ಶಿಕ್ಷೆ ಆಗಿದೆ ಅಂತ ಅಪ್ಪ ಅಮ್ಮ ನನ್ನ ಕಷ್ಟದ ಬಗ್ಗೆ ಅಷ್ಟೇ ಯೋಚನೆ ಮಾಡುವುದಿಲ್ಲ. ನಿನ್ನ ಅಕ್ಕ ನಿನ್ನ ಗಂಡನನ್ನು ಮದುವೆ ಆಗಿದ್ದರು. ನಿನ್ನ ಗಂಡ ಶ್ರೀಮಂತನಾಗಿರುತ್ತಿದ್ದ. ಅವಳದು ಅಷ್ಟು ಒಳ್ಳೆಯ ಜಾತಕ, ಚೆನ್ನಾಗಿದೆ. ಅವಳು ಗಂಡನಿಗೆ ಲಕ್ಷ್ಮಿ ಆಗಿರುತ್ತಾಳೆ. ನಿನ್ನ ರೀತಿಯ ಅಲ್ಲ. ಮದುವೆ ಆದ ಹೊಸದರಲ್ಲಿ ಗಂಡನನ್ನು ಆ ಚೀಟಿ ಹಾಕು, ಈ ಚೀಟಿ ಹಾಕು, ಒಡವೆ ತೆಗೆದುಕೊಡು ಅಂತ ಅವನು ಬಿಸ್ನೆಸ್ಸನ್ನು ರೊಟೇಷನ್ ಮಾಡಲು ಸಾಧ್ಯ ಮಾಡದೆ ಎಲ್ಲವನ್ನು ಲಾಸ್ ಮಾಡಿಕೊಳ್ಳಲು ನೀನು ಕಾರಣ.
ಅಂತ ಪ್ರತಿದಿನ ನನ್ನನ್ನು ಬೈಯುತ್ತಾರೆ. ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಇದ್ದರೆ ನನ್ನ ಗಂಡ ಕೂಡ ನನ್ನ ಜೊತೆ ಅಷ್ಟಕ್ಕಷ್ಟೇ. ಆದರೆ ಅಕ್ಕನ ಗಂಡ ಅಂದರೆ ನನ್ನ ಸೋದರ ಮಾವನ ಮಗ ಕಾಂತ ಅಕ್ಕನನ್ನು ತುಂಬ ಪ್ರೇಮದಿಂದ ನೋಡಿಕೊಳ್ಳುತ್ತಿದ್ದಾನೆ. ಅವರ ಜೀವನದಿಂದ ನಾನು ತುಂಬ ಕಲಿತುಕೊಂಡಿದ್ದೇನೆ. ಆದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಈಗ ಇರುವುದನ್ನು ನೋಡಿಕೊಳ್ಳಬೇಕು ಅಂತ ಮಗಳ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡುತ್ತಿದ್ದೆ. ತುಂಬ ಅವಳು ಚೆನ್ನಾಗಿ ಓದುತ್ತಿದ್ದಾಳೆ. ಚಿಕ್ಕಂದಿನಿಂದ ಎಲ್ಲದರಲ್ಲೂ A+, ಯಾವುದೇ ರೀತಿಯ ಮೋಸವಿಲ್ಲ. ಆದರೆ ಕಾರಣ ಕೇಳಿದರೆ ಏನೂ ಇಲ್ಲ. ಮಮ್ಮಿ, ಚಿಕ್ಕ ಚಿಕ್ಕ ವಿಷಯಕ್ಕೆ ನೀನು ನನ್ನನ್ನು ಕೇಳುತ್ತೀಯ? ಮೂಡ್ ಸ್ವಿಂಗ್ ಅದಕ್ಕೆ ಅಂತ ಹೇಳುತ್ತಾಳೆ. ಈಗ ಪಿರಿಯಡ್ಸ್ ಆಗಿ ಇನ್ನೂ ತಿಂಗಳು ಆಗಿಲ್ಲ, ಆಗಲೇ ಪಿರಿಯಡ್ಸ್ ಅಂತ ಹೇಳುತ್ತಾಳೆ. ಒಂದು ರೀತಿ ವಿಚಿತ್ರವಾಗಿ ಹಾಡುತ್ತಾಳೆ. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದೆ, ಡಾಕ್ಟರ್ ಬಳಿ ಹೋಗೋಣ, ಪರೀಕ್ಷೆ ಮಾಡಿಸೋಣ ಅಂದರೂ ಬರುವುದಿಲ್ಲ. ಈಗ ನಂದು ಎಕ್ಸಾಮ್ ಇದೆ, ನಾನು ಬರುವುದಿಲ್ಲ ಅಂತ ಹೇಳುತ್ತಾಳೆ. ಅದು ಸಾಲದು ಅಂತ ಒಂದು ವಾರದಿಂದ ಪ್ರತಿದಿನ ಬೆಳಿಗ್ಗೆ ವಾಮಿಟ್ ಮಾಡುತ್ತಿದ್ದಾಳೆ. ವಿಚಿತ್ರವಾದ ಊಟಗಳನ್ನು ಕೇಳುತ್ತಾಳೆ. ಮಾಡು, ನನಗೆ ಆಸೆ ಆಗುತ್ತದೆ ಅಂತ. ಆದರೆ ಇಂದು ಅವಳು ತಿಂಡಿಯನ್ನು ಕೇಳಬೇಕಾದಾಗ ನನಗೆ ಭಯವಾಯಿತು. ಇದೆಲ್ಲ ನನಗೆ ಹೊಸದು. ನನ್ನ ಮಗಳ ಈ ವರ್ತನೆ ಅರ್ಥವಾಗುತ್ತಿಲ್ಲ. ಕ್ರಮೇಣ ಗಮನಿಸಿದಾಗ ಅವಳ ದೇಹದಲ್ಲಿ ಬದಲಾವಣೆ ಆಗುತ್ತಿದೆ. ಬಗೆ ಬಗೆಯ ತಿಂಡಿಗಳನ್ನು ಕೇಳುತ್ತಾಳೆ. ಮಾಡಿಕೊಡು ನನಗೆ, ಅದು ಇಷ್ಟ ಮಮ್ಮಿ ಅಂತ. ಅವಳನ್ನು ನೋಡಿದರೆ ಒಮ್ಮೊಮ್ಮೆ ಭಯವಾಗುತ್ತದೆ. ನನಗೆ ಅವಳ ಹೊಟ್ಟೆ ಸ್ವಲ್ಪ ಉಬ್ಬಿದಂತೆ ಕಾಣುತ್ತಿದೆ. ಇಂದು ಬಲವಂತ ಮಾಡಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋದೆ. ಆದರೆ ಅವಳ ಟೋಕನ್ ನಂಬರ್ ಬಂದಾಗ ಒಳಗೆ ಹೋಗದೆ ನನ್ನ ಗೆಳತಿ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಓಡಿ ಹೋದಳು. ಈಗ ನನ್ನ ಅನುಮಾನ ಜಾಸ್ತಿ ಆಯಿತು, ಯಾವುದೋ ಸಮಸ್ಯೆ ಇದೆ ಅಂತ. ಆದರೆ ಇದನ್ನು ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಅಕ್ಕನ ಬಳಿ ಹೇಳಿದೆ. ಅಕ್ಕ ಹೇಳಿದಳು, ನೀನು ನನ್ನ ಮನೆಗೆ ಕರೆದುಕೊಂಡು ಬಂದುಬಿಡು, ಡಾಕ್ಟರ್ ನಮ್ಮ ಮನೆಗೆ ಬರುತ್ತಾರೆ, ಅಲ್ಲೇ ನೋಡುತ್ತಾರೆ, ಯೋಚಿಸಬೇಡ. ಆಗ ನನಗೆ ಧೈರ್ಯ ಬಂತು. ಅಕ್ಕ ಹೇಳಿದ ರೀತಿ ಮಾಡಿದೆ. ಅವರ ಮನೆಗೆ ಅಂತ ಹೇಳಿದರೆ ಅವಳು ಖುಷಿ ಪಡುತ್ತಾಳೆ. ದೊಡ್ಡ ಮನೆ, ಇಷ್ಟಪಟ್ಟಿದ್ದು ತಿನ್ನಬಹುದು, ಇಷ್ಟ ಬಂದ ರೀತಿ ಇರಬಹುದು ಅಂತ. ಸ್ವಲ್ಪ ಸಮಯವಾದ ಮೇಲೆ ಅಕ್ಕ ಅವಳನ್ನು ಪ್ರೀತಿಯಿಂದ ಕರೆದಳು. ಇದು ಹೊಸ ಹಾಸಿಗೆ ನೋಡು, ಚೆನ್ನಾಗಿದ್ದರೆ ನಿನಗೂ ಕೂಡ ಇದೇ ರೀತಿ ಹಾಸಿಗೆ ಮಾಡಿಸಿಕೊಡುತ್ತೇನೆ ಅಂತ. ಅವಳು ಹಾಸಿಗೆ ಮೇಲೆ ಕುಳಿತುಕೊಂಡಳು. ಅದೇ ಸಮಯಕ್ಕೆ ಹಿಡಿದುಕೊಂಡರು. ನಂತರ ಅವಳ ಪರೀಕ್ಷೆಯನ್ನು ತುಂಬ ಬಲವಂತದಿಂದಲೇ ಮಾಡಿದರು. ಅವಳಿಗೆ ಇಲ್ಲಿ ಏನಾಗುತ್ತಿದೆ ಅನ್ನುವುದು ತಿಳಿಯುವುದರ ಒಳಗೆ ಅವಳ ಎಲ್ಲ ಪರೀಕ್ಷೆಗಳು ಆಗೋಗಿತ್ತು. ಏಕೆಂದರೆ ಡಾಕ್ಟರ್ ಸರಿಯಾಗಿದೆ, ಯಾರು ಈ ಆಂಟಿ ಹೀಗೆ ಮಾಡುತ್ತಿದ್ದಾರೆ ಅಂತ ತುಂಬ ಬೇಸರದಲ್ಲಿ ಅವಳು ಇದ್ದಳು. ನಂತರ ಅವಳಿಗೆ ತಿಳಿಯಿತು, ಇದೆಲ್ಲ ನನ್ನ ಅಮ್ಮ ಮತ್ತು ದೊಡ್ಡಮ್ಮ ಮಾಡಿಸಿರುವ ಕಿತಾಪತಿ ಅನ್ನುವ ವಿಷಯ ತಿಳಿದು ಅವಳು ತುಂಬ ಬೇಸರ ಮಾಡಿಕೊಂಡಳು. ಅಯ್ಯೋ ಭಗವಂತ ಅಂತ, ನನ್ನ ಬದುಕು ಹಾಳಾಗಿ ಹೋಯಿತು ಅಂತ ದುಃಖ ಪಡುತ್ತಿದ್ದಾಳೆ. ಅಷ್ಟರಲ್ಲಿ ಡಾಕ್ಟರ್ ಅವರ ದೊಡ್ಡಮ್ಮ ಮತ್ತು ಅಮ್ಮನನ್ನು ಕರೆದು ಕಿವಿಯಲ್ಲಿ ಏನೋ ಹೇಳಿದಳು. ಅದನ್ನು ಕೇಳಿ ಅವರಿಬ್ಬರು ಗಾಬರಿಯಿಂದ ಅವರ ಮುಖವನ್ನು ಕಪ್ಪಗೆ ಮಾಡಿಕೊಂಡರು. ಇಂಗು ತಿಂದ ಮಂಗನ ರೀತಿ ಇತ್ತು. ತುಂಬ ಬೇಸರದಿಂದ ಇವರಿಬ್ಬರೂ ಕೂಡ ಇದ್ದರು. ಅದನ್ನು ನೋಡಿ ಅವಳಿಗೆ ಭಯವಾಗಿತ್ತು. ಅಕ್ಕನ ಜೀವನ ಚೆನ್ನಾಗಿದೆ, ನನ್ನ ಜೀವನ ಚೆನ್ನಾಗಿಲ್ಲ. ನನ್ನ ಮಗಳನ್ನು ಚೆನ್ನಾಗಿ ಓದಿಸಿ ಡಾಕ್ಟರ್ ಅಥವಾ ಇಂಜಿನಿಯರ್ ಮಾಡೋಣ ಅಂದರೆ ಇವಳು ಈ ರೀತಿ ಎಡವಟ್ಟು ಮಾಡಿಕೊಂಡಿದ್ದಾಳೆ ಅಂತ ಮಗಳ ಹತ್ತಿರ ಬಂದು ಅವಳನ್ನು ತುಂಬ ಕೋಪದಿಂದ ನೋಡಿದಳು. ತನ್ನ ಮಗಳ ಕೆನ್ನೆಗೆ ಹೊಡೆದಳು. ನಾನು ತುಂಬ ತಪ್ಪು ಮಾಡಿದೆ ನಿನ್ನನ್ನು ನಂಬಿ ಅಂತ ಅಳುತ್ತಿರುವ ಅವಳನ್ನು ಅವಳ ಮಗಳು, ಅಮ್ಮ ಅಳಬೇಡ, ನಾನು ನಿನಗೆ ಏನು ಮೋಸ ಮಾಡಿಲ್ಲ ಅಂತ ಸಮಾಧಾನ ಮಾಡಲು ಹೋದಾಗ, ಇನ್ನೆಂದೂ ಕೂಡ ನನ್ನನ್ನು ಅಮ್ಮ ಅಂತ ಕರೆಯಬೇಡ ಅಂತ ಇವಳು ಜೋರಾಗಿ ಅಳುತ್ತಾ ಅಲ್ಲೇ ಮೂಲೆಯಲ್ಲಿ ಕೆಳಗೆ ಕುಸಿದು ಕುಳಿತಳು. ನಿಜ ಹೇಳು, ಈ ಮಗುವಿನ ಅಪ್ಪ ಯಾರು ಅಂತ.
ಅವಳು ಏನೋ ಅಂತ ತಡವರಿಸುತ್ತಿದ್ದಳು. ಎದುರುಗಡೆ ಬಂದ ಮನುಷ್ಯನನ್ನು ನೋಡಿ ಬೆವೆತು ಹೋದಳು. ನಂತರ ಅವರ ಕಡೆ ಕೈ ತೋರಿಸಿದಳು. ಅದು ಯಾರು ಅಂತ ಇಬ್ಬರು ಕುತೂಹಲದಿಂದ ನೋಡಿದರೆ ಅದು ಯಾರೂ ಅಲ್ಲ, ಅವಳ ಅಪ್ಪ, ಅವಳ ತಂಗಿಯ ಗಂಡ. ಆಗ ಇನ್ನೆರಡು ಕೆನ್ನೆಗೆ ಬೀಸಿದಳು. ದೊಡ್ಡಮ್ಮ ಆದವಳು ಸ್ವಂತ ಅಪ್ಪನನ್ನೇ ಗಂಡ ಅಂತ ಹೇಳುತ್ತಿದ್ದೀಯಾ? ಅವನ ಮಗುವಿಗೆ ಅಮ್ಮ ಆಗುತ್ತೀನಿ ಅಂತ ಹೇಳುತ್ತಿದ್ದೀಯಾ ಅಂದಾಗ ಅದು ಅಂತ ಹೇಳಿ ತಲೆಸುತ್ತು ಬಂದು ಬಿದ್ದಳು. ಆಗ ಎದುರುಗಡೆ ಇದ್ದ ಮನುಷ್ಯ ಓಡಿ ಬಂದು ಅವಳನ್ನು ಹಿಡಿದುಕೊಂಡು ಹೇಳಲು ಪ್ರಯತ್ನ ಮಾಡುತ್ತಿದ್ದಾರೆ. ಇತ್ತ ಇವರಿಬ್ಬರು ಅವನನ್ನು ಕೇಳಿದರು, ನಿಜವಾಗಲೂ ಅವಳ ಮಗುವಿಗೆ ನೀನೇ ಅಪ್ಪನಾ ಅಂತ. ಆಗ ಆ ಮನುಷ್ಯ ಕೋಪದಿಂದ, ನಾನು ನಿನ್ನ ಗಂಡ, ನನ್ನ ಮಗಳ ಅಪ್ಪ, ಈ ರೀತಿಯ ಮಾತುಗಳನ್ನು ಏಕೆ ಆಡುತ್ತೀಯ? ಅವಳು ಏನು ಹೇಳಿದಳು ತಿಳಿದಿಲ್ಲ. ಮೊದಲು ಅವಳಿಗೆ ಪ್ರಜ್ಞೆ ಬರಲಿ ಅಂತ ಡಾಕ್ಟರನ್ನು ಕಳಿಸಿ ಟ್ರೀಟ್ಮೆಂಟ್ ಕೊಡಿಸಿದರು. ಅವಳಿಗೆ ಪ್ರಜ್ಞೆ ಬಂದಾಗ ಅವಳು ಸುನಿಲ್ ಅಂತ ಹೇಳುತ್ತಿದ್ದಾಳೆ. ಆಗ ಎಲ್ಲರಿಗೂ ಶಾಕ್ ಆಯಿತು. ಸುನಿಲ್ ಅವಳ ಅತ್ತೆ ಮಗ, ಅಂದರೆ ನನ್ನ ಗಂಡನ ತಂಗಿಯ ಮಗ, ಹಳ್ಳಿಯಲ್ಲಿ ಕೆಲಸ ಮಾಡುತ್ತಿರುವುದು. ಅವನಿಗೂ ಮತ್ತು ಇವಳಿಗೆ ಏನು ಸಂಬಂಧ ಅಂತ ಆಲೋಚಿಸಲು ಶುರು ಮಾಡಿದರು. ನಂತರ ಅವರ ಅಪ್ಪನನ್ನು ನೋಡಿ, ಅಪ್ಪ, ಸುನಿಲ್ ಎಲ್ಲಿ? ಅವನಿಗೆ ಈ ವಿಷಯ ತಿಳಿಸಬೇಕು ಅಂತ. ಯಾವ ವಿಷಯ ಮಗು ಅಂತ ಕೇಳಿದಾಗ, ನಾನು ಅವನ ಮಗುವಿಗೆ ಅಮ್ಮ ಆಗುತ್ತಿದ್ದೇನೆ. ಅಮ್ಮನಿಗೆ ಶ್ರೀಮಂತರು ಅಂದರೆ ತುಂಬ ಇಷ್ಟ. ಸುನಿಲ್ ಬಡವ. ನನ್ನ ಮನಸ್ಸನ್ನು ಬದಲಾಯಿಸಿ ಅಮ್ಮ ಬೇರೆ ಹುಡುಗನ ಜೊತೆ ಮದುವೆ ಮಾಡಿಬಿಡುತ್ತಾಳೆ ಅಂತ. ಸುನಿಲ್ ಜೊತೆ ತುಂಬ ತಿಂಗಳುಗಳ ಹಿಂದೆ ಮದುವೆ ಆಗಿದ್ದೆ. ಅದರ ಪ್ರತಿಫಲ ಈ ಮಗು ಅಂತ ಹೇಳಿದಾಗ ಅಲ್ಲಿ ಇದ್ದವರು ಪರಸ್ಪರ ಮುಖಗಳನ್ನು ನೋಡಿಕೊಳ್ಳುತ್ತಾರೆ. ನಂತರ, ನೀನು ಏನು ಹೇಳಿದೆ? ನಿನ್ನ ಅಪ್ಪನನ್ನು ನೋಡಿ ಈ ಮಗುವಿನ ಅಪ್ಪ ಅಂತ ಹೇಳಿದೆ ಅಂದಾಗ, ನಾನು ಹಾಗೆ ಎಲ್ಲಿ ಹೇಳಿದೆ? ನನಗೆ ಸುನಿಲ್ನನ್ನು ನೋಡಿದಂತೆ ಆಯಿತು, ಅದಕ್ಕೆ ನಾನು ಆ ರೀತಿ ಹೇಳಿದ್ದು ಅಷ್ಟೆ. ಅವಳ ಮಾತನ್ನು ಕೇಳಿ ಅಲ್ಲಿದ್ದವರು ಇನ್ನೊಮ್ಮೆ ಬೆಚ್ಚಿಬಿದ್ದರು. ಇವಳ ಮಾತನ್ನು ನಂಬಬಾರದು, ಇವಳು ಕ್ಷಣ ಕ್ಷಣಕ್ಕೆ ಒಂದೊಂದು ಮಾತನ್ನು ಹೇಳುತ್ತಾಳೆ ಅಂತ. ಸ್ವಲ್ಪ ಹೊತ್ತಿಗೆ ಸುನಿಲನ್ನು ಕರೆಸಿದರು. ಸುನಿಲ್ ಬಂದು ನೋಡಿ, ನಿಜವಾಗಲೂ ನಾವಿಬ್ಬರು ಪ್ರೀತಿ ಮಾಡುತ್ತಿದ್ದೇವೆ, ಮದುವೆ ಆಗಿದ್ದೇವೆ ಅನ್ನುವ ವಿಷಯವನ್ನು ಹೇಳಿದ. ಆಗ ಮನೆಯವರು ಅಲ್ಲೇ ಪಕ್ಕದಲ್ಲಿ ಇದ್ದ ದೇವಸ್ಥಾನದಲ್ಲಿ ಮದುವೆ ಮಾಡಿದರು. ಅಪ್ಪನ ಬಳಿ ಅವಳು ಕ್ಷಮೆ ಕೇಳಿದಳು. ದಯವಿಟ್ಟು ಕ್ಷಮಿಸು, ಆ ಸಮಯದಲ್ಲಿ ನನಗೆ ತಲೆ ತಿರುಗುತ್ತಿತ್ತು, ಕಣ್ಣು ಮಂಜಾಗುತ್ತಿತ್ತು. ಸುನಿಲ್ ನೋಡಲು ನಿನ್ನ ರೀತಿ ಇದ್ದಾನೆ ಅಲ್ಲವೇ, ನೀನೇ ಬಂದಂತೆ ಅನಿಸಿತು ಅಂತ ಹೇಳಿ ಅಪ್ಪನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ನಂತರ ತನ್ನ ಮಗಳಿಗಾಗಿ ಸರ್ವಸ್ವವನ್ನು ಧಾರೆ ಎರೆದಿದ್ದ ತನ್ನ ಅಮ್ಮ ಜೋರಾಗಿ ಅಳುತ್ತಿದ್ದಳು. ತನ್ನ ಹೊಟ್ಟೆಯ ಕರುಳು ಕಿತ್ತು ಹೋಗುವಷ್ಟು. ಏನಕ್ಕೆ ಅಂದರೆ, ಅವಳು ಚೆನ್ನಾಗಿ ಓದಲಿ ಅಂತ ನಾನು ಕಷ್ಟಪಟ್ಟೆ. ಕೊನೆಗೂ ಕೂಡ ಅವಳು ನನ್ನ ರೀತಿ ಗಂಡನ ಮನೆಯಲ್ಲಿ ಕುಳಿತುಕೊಂಡು ತಿನ್ನಲು ಹೋಗುತ್ತಿದ್ದಾಳೆ. ಅವರು ನೋಡಿದರೆ ಬಡವರು, ಅಲ್ಲಿ ಹೇಗೆ ಕುಳಿತುಕೊಂಡು ತಿನ್ನುತ್ತಾಳೆ ಅಂತ ಅಳುತ್ತಿದ್ದಾಳೆ. ಅವಳ ಗಂಡ ಪದೇ ಪದೇ ಹೇಳುತ್ತಿದ್ದಾನೆ, ಅವರನ್ನು ನೋಡಿ ಬೇಸರ ಮಾಡಿಕೊಳ್ಳಬೇಡ ಅಂತ ಹೇಳಿದರೂ ಕೂಡ ಇವಳು ಕೇಳುತ್ತಿಲ್ಲ, ಜೋರಾಗಿ ಅಳುತ್ತಿದ್ದಾಳೆ. ಆಗ ಅವನು, ಸುನಿಲ್ಗೆ ಗೌರ್ಮೆಂಟ್ ಕೆಲಸವಾಗಿದೆ, ಪೊಲೀಸ್ ಕೆಲಸ ಸಿಕ್ಕಿದೆ, ನೀನು ಏಕೆ ಇಷ್ಟೊಂದು ಅಳುತ್ತಿದ್ದೀಯಾ? ಅವನು ಚೆನ್ನಾಗಿ ಓದಿದ್ದಾನೆ, ಎಲ್ಲವನ್ನು ಮಾಡಿರುವುದು ಮನೆಯಲ್ಲಿ ಸ್ವಲ್ಪ ಬಡತನ ಇದ್ದಿದ್ದರಿಂದ. ಅವನನ್ನು ನನ್ನ ತಂಗಿ ಬಹಳ ಬೇಗ ಕೆಲಸಕ್ಕೆ ಹಾಕಿಕೊಂಡಳು ಅಂದಾಗ ಇವಳು ಅಳುವುದನ್ನು ನಿಲ್ಲಿಸಿ ಸಮಾಧಾನ ಮಾಡಿಕೊಂಡು ಅವನ ಬಳಿ ನೋಡಿದಳು. ಆಗ ಸುನಿಲ್ ಹತ್ತಿರ ಬಂದು ಅವಳ ಕೈಯನ್ನು ಹಿಡಿದುಕೊಂಡು, ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗಳನ್ನು ನನ್ನ ಕಣ್ಣ ರೆಪ್ಪೆ ಅಂತ ನೋಡಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲ, ಅವಳು ಎಲ್ಲಿಯವರೆಗೆ ಓದುತ್ತಾಳೆ ಅಲ್ಲಿಯವರೆಗೂ ಓದಿಸುತ್ತೇನೆ. ನಂತರ ಅವಳಿಗೆ ಬರುವ ಸಂಬಳದ ಪ್ರತಿ ರೂಪಾಯಿಯ ಮೇಲೆ ನಿಮಗೆ ಹಕ್ಕು. ನನಗೆ ಅವಳ ಸಂಬಳ ಬೇಕಿಲ್ಲ, ಅದನ್ನು ನೀವೇ ಇಟ್ಟುಕೊಳ್ಳಿ ಅಂತ ಹೇಳಿದ. ನೀವೇ ಸಾಕಿದ್ದು ತುಂಬ ಆಸೆ ಪಟ್ಟಿದ್ದೀರಾ. ಇನ್ನೆಂದೂ ಕೂಡ ನಾನು ಮೋಸ ಮಾಡುವುದಿಲ್ಲ, ನಿಮಗೆ ನೋವು ಮಾಡುವುದಿಲ್ಲ. ನಿಮಗೆ ತಿಳಿಯದೆ ಮದುವೆ ಆಗಿ ತಪ್ಪು ಮಾಡಿದೆ. ಇವಳನ್ನು ನನ್ನ ಸಂಪಾದನೆಯಲ್ಲಿ ಓದಿಸುತ್ತೇನೆ, ಬಂದ ದುಡ್ಡಿನಲ್ಲಿ ನೀವು ಆರಾಮವಾಗಿ ಇರಿ ಅಂತ ಹೇಳಿದ. ನಂತರ ಅವಳ ಕಾಲನ್ನು ಹಿಡಿದುಕೊಂಡ. ಆಗ ಅವಳಿಗೆ ಹೋದ ಪ್ರಾಣ ಬಂದ ಹಾಗೆ ಅನಿಸಿ ಅವನಿಗೆ ಆಶೀರ್ವಾದ ಮಾಡಿದಳು. ನಂತರ ಅವಳು ಕೂಡ ಇವಳ ಕಾಲ ಬಳಿ ಬಂದಳು. ಇಬ್ಬರಿಗೂ ಆಶೀರ್ವಾದ ಮಾಡಿ ಮನೆ ತುಂಬಿಸಿಕೊಂಡಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.